ಎಲ್ಲರಿಗೂ ನಮಸ್ಕಾರ. ಕಳೆದ ಸಂಚಿಕೆಗಳಲ್ಲಿ ನಾವು ಈ ಶೂದ್ರ ತಪಸ್ವಿ ಎಂಬ ನಾಟಕದ ಪೂರ್ತಿ ಭಾಗವನ್ನ ನೋಡಿದ್ವಿ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಇದರದೇ ಕ್ವಶನ್ಸ್. ಕೇವಲ ಬರೀ ಶೂದ್ರ ತಪಸ್ವಿದೆ ಕ್ವಶನ್ಸ್ಗಳನ್ನ ನೋಡ್ಕೊಂಡು ಹೋಗೋಣ ಅಂತಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇವಾಗ ನೀವು ಇನ್ಸ್ಟಿಟ್ಯೂಟ್ಗಳಲ್ಲಿ ನೋಡೋದಾದ್ರು ಪಾಠ ಮಾಡ್ಬಿಟ್ಟು ಅದಕ್ಕೆ ತಕ್ಕನಾದಂತ ಅಂದ್ರೆ ಆ ಪಾಠ ಈಗ ಶೂದ್ರ ತಪಸ್ವಿ ಮಾಡಿದ್ವಿ. ಶೂದ್ರ ತಪಸ್ವಿದೆ ಒಂದು ಸಪರೇಟ್ ಕ್ವಶನ್ ಬ್ಯಾಂಕ್ ಇರುತ್ತೆ. ಮತ್ತೆ ನೆಕ್ಸ್ಟ್ ಮಾಧವಿ ಅಂತ ಒಂದು ನಾಟಕ, ಅದರದೇ ಸಪರೇಟ್ ಒಂದು ಕ್ವಶನ್ ಬ್ಯಾಂಕ್ ಇರುತ್ತೆ. ಆ ತರ ಮಾಡಿಸ್ತಾರೆ. ಸೊ ನಾನು ಇದು ಕ್ವಶನ್ ಬ್ಯಾಂಕ್ ತಗೊಂಡಿರೋದು ಅಕ್ಕ IAS ಅಕಾಡೆಮಿ ಅಂತ, ಅವ್ರದ್ದು ಕ್ವಶನ್ ಬ್ಯಾಂಕ್ ತಗೊಂಡಿದ್ದೀನಿ. ಅಂತಂದ್ರೆ ಶೂದ್ರ ತಪಸ್ವಿ ಮತ್ತೆ ತುಘಲಕ್ ಎರಡು ಸೇರಿ ಒಂದು ಕ್ವಶನ್ ಬ್ಯಾಂಕ್ ಮಾಡಿದ್ದಾರೆ ನಾಟಕ. ಯಾಕಂದ್ರೆ ಶೂದ್ರ ತಪಸ್ವಿ ಮತ್ತು ತುಘಲಕ್ ಎರಡು ನಾಟಕದ ವಿಭಾಗಕ್ಕೆ ಸೇರುತ್ತೆ, ಹಂಗಾಗಿ ಎರಡದು ಸೇರಿ ಒಂದು ಕ್ವಶನ್ ಬ್ಯಾಂಕ್ ಮಾಡಿದ್ದಾರೆ. ಸೊ ಈ ತರ ನಮ್ಗೇನಂತಂದ್ರೆ ನೋಡಿ, ನೆಕ್ಸ್ಟ್ ನೀವು ನೋಡ್ಬೋದು ವಿಚಾರ ಸಾಹಿತ್ಯ ಆಗ್ತಿದೆ. ವಿಚಾರ ಸಾಹಿತ್ಯದಲ್ಲಿ ದೇವರು ಅಂತ ಒಂದು ಬರುತ್ತೆ. ದೇವರು ಅದು ಒಂದು ಕೂಡ ಒಳ್ಳೆ ಕತೆ. ಮತ್ತೆ ಜನಪದ ಸಾಹಿತ್ಯ ಅದರಲ್ಲಿ ಯಾವ್ದು ಬರುತ್ತೆ. ಮತ್ತೆ ಬೀದಿ ಮಕ್ಕಳ ಬೆಳೆದು ಈ ತರ ಬುಕ್ಸ್ಗಳು, ಎಲ್ಲಾ ಬುಕ್ಸ್ಗಳು ಒಂದೊಂದು ಅಂದ್ರೆ ಆ ಸಿಲೆಬಸ್ ವೈಸ್ ಕ್ವಶನ್ ಬ್ಯಾಂಕ್ಸ್ ರೆಡಿ ಮಾಡ್ಕೊತಾ ಹೋಗ್ತಾರೆ. ಅಂದ್ರೆ ಪ್ರತಿ ಲಾಸ್ಟ್ 20 year ಇಂದ ಏನೇನ್ ಕ್ವಶನ್ಸ್ ಗಳು ಬಂದಿದ್ವು ಆ ಕ್ವಶನ್ಸ್ ನೆಲ್ಲ ಸೆಗ್ರಿಗೇಟ್ ಮಾಡಿ ಆಯಾ ಪಾಠ ಮುಗಿದ ತಕ್ಷಣ ಕ್ವಶನ್ಸ್ ನ ಡಿಸ್ಕಸ್ ಮಾಡೋದು ಎಲ್ಲಾ ಇನ್ಸ್ಟಿಟ್ಯೂಟ್ ಗಳಲ್ಲೂ ಮಾಡುವಂತ ವಾಡಿಕೆ. ಸೊ ಅದನ್ನೇ ನಾನು ಈಗ ಶೂದ್ರ ತಪಸ್ವಿ ಬುಕ್ ಮುಗ್ತಿದ್ದೆ. ಅದೇ ಶೂದ್ರ ತಪಸ್ವಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಕ್ ಹೋದ್ರೆ ಇದು ಆಕ್ಚುಲಿ ನಾನು ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಇಷ್ಟಪಡೋದು, ನಾನೇ 2 years ಬ್ಯಾಕ್ ನಾನು ಸ್ಟಡಿ ಮಾಡ್ಬೇಕಾದ್ರೆ ನಾನೇ ಬರ್ದಿರೋಂತ ಒಂದು ಆನ್ಸರ್ ಹೇಗ್ ಬರಿಬೇಕು, ಹೇಗ್ ಬರೆದ್ರೆ ಉತ್ತಮ, ಏನೇನ್ ಬರಿಬೇಕು. ಒಂದು ಆನ್ಸರ್ ಬರಿಬೇಕಾದ್ರೆ ನಿಮ್ಗೆ ಇಂಟ್ರೊಡಕ್ಷನ್ ಹೇಗ್ ಮಾಡ್ಬೇಕು, ಬಾಡಿ ಆಫ್ ದ ಆನ್ಸರ್ ಏನಿರ್ಬೇಕು, ಮತ್ತೆ ಕನ್ಕ್ಲೂಷನ್ ಏನಿರ್ಬೇಕು, ಇದನ್ನ ನಾನು ನಿಮ್ಗೆ ಹೇಳೋಕೆ ಟ್ರೈ ಮಾಡ್ತೀನಿ. ಸೊ ನಮಗೊಂದು ಕ್ವಶನ್ ತಗೊಳ್ಳೋದಾದ್ರೆ ಶಂಭೂಕನ ಪಾತ್ರ ಚಿತ್ರಣ ಅಂತ, ಇದು 2000ನೇ ಇಸ್ವಿಯಲ್ಲಿ ಕೇಳಿದಂತ ಕ್ವಶನ್ ಇದು. ಅಂಡ್ ಇದು ರಿಪೀಟೆಡ್ ಕ್ವಶನ್, ತುಂಬಾ ಸರಿ ಕೇಳಿದ್ದಾರೆ. ಶೂದ್ರ ತಪಸ್ವಿ ನಾಟಕದಲ್ಲಿ ಸಾಮಾಜಿಕ ಪ್ರಜ್ಞೆ ಮತ್ತೆ ವಸ್ತು ವೈಶಿಷ್ಟ್ಯ, ತುಂಬಾ ತರ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಾರೆ. ಸೊ ನಾವು ಕ್ವಶನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. UPSC ಆಪ್ಷನಲ್ ಅಂತಲ್ಲ, ಯಾವುದೇ GS ಅಲ್ಲಾದ್ರೂ ಅಷ್ಟೇ, ಮೇನ್ಸ್ ಅಲ್ಲಾದ್ರೂ ಅಷ್ಟೇ, ಪ್ರಿಲಿಮ್ಸ್ ಅಲ್ಲಾದ್ರೂ ಅಷ್ಟೇ, UPSC ಅಂತಲ್ಲ, ಬೇರೆ ಯಾವುದೇ ಎಕ್ಸಾಮ್ ಆದ್ರೂ ಕೂಡ, PSC ಆಗಿರ್ಬೋದು, ಬೇರೆ CA SAD ಆಗಿರ್ಬೋದು, ಬೇರೆ ಯಾವುದೇ ಎಕ್ಸಾಮ್ ಆದ್ರೂ ಫಸ್ಟ್ ನಾವ್ ಏನ್ ಮಾಡೋದು, ಫಸ್ಟ್ ನಾವು ಕ್ವಶನ್ ಅರ್ಥ ಮಾಡ್ಕೋಬೇಕು. ಕ್ವಶನ್ ನ ಅರ್ಥ ಮಾಡ್ಕೊಂಡ್ರೆ ಅರ್ಧ ಆನ್ಸರ್ ನಮ್ಗೆ ಅಲ್ಲೇ ಸಿಕ್ಬಿಡುತ್ತೆ. ಇನ್ನು ನಾವು ಬರ್ಕೋತಾ ಹೋದಾಗ ನಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ ಆನ್ಸರ್. ಆ ತರ ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು ಫಸ್ಟ್ ಆಫ್ ಆಲ್. ಸೊ ಮೊದಲನೇ ಕ್ವಶನ್ ನೋಡಕ್ ಹೋದ್ರೆ ಶಂಭೂಕನ ಪಾತ್ರ ಚಿತ್ರಣ, ಇದು 2000ನೇ ಇಸ್ವಿಯಲ್ಲಿ ಕೇಳಿರೋಂತ ಒಂದು ಕ್ವಶನ್. ಅಂಡ್ ಇದು ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ. ಕ್ವಶನ್ ಬೇರೆ ಬೇರೆ ತರದಲ್ಲಿ, ಬೇರೆ ಬೇರೆ ರೂಪದಲ್ಲಿ ಇದನ್ನ ಶಂಭೂಕನ ಪಾತ್ರವನ್ನ ಕೇಳ್ತಾ ಇರ್ತಾರೆ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಶೂದ್ರ ತಪಸ್ವಿ ನಾಟಕದ ವಸ್ತು ವೈಶಿಷ್ಟ್ಯ ಅಂದ್ರೆ ಎಂಟೈರ್ ನಾಟಕದ ಅದರ ವಿಶೇಷತೆ ಏನು ಅಂತ ನಾವ್ ಹೇಳ್ಬೇಕು. ಇದು 2021 ನಲ್ಲಿ ಕೇಳಿರುವಂತ ಕ್ವಶನ್. ಶೂದ್ರ ತಪಸ್ವಿ ನಾಟಕದ ವಸ್ತು ವೈಶಿಷ್ಟ್ಯ. ವಸ್ತು ಅಂತಂದ್ರೆ ಇಲ್ಲಿ ಒಂದು ಥೀಮ್ ಆಫ್ ದ ಸ್ಟೋರಿ ಏನದು, ವೈಶಿಷ್ಟ್ಯ ಅಂದ್ರೆ ಅದರ ವಿಶೇಷತೆ, ಏನದರ ವಿಶೇಷತೆ. ಆತರ ಶೂದ್ರ ತಪಸ್ವಿ ನಾಟಕದ ವಸ್ತು ಯಾವಾಗ 2005ನೇ ಇಸ್ವಿಯಲ್ಲಿ ಕೇಳಿರೋದು. ಮತ್ತೆ ಅದೇನ 2021ನೇ ಇಸ್ವಿಯಲ್ಲಿ ಶೂದ್ರ ತಪಸ್ವಿಯ ನಾಟಕದ ವಸ್ತು ವೈಶಿಷ್ಟ್ಯ. ಆಲ್ಮೋಸ್ಟ್ ಈ ತರ ಕೇಳ್ತಾರೆ. ಅಂಡ್ ಇದು ಶೂದ್ರ ತಪಸ್ವಿ ಮ್ಯಾಕ್ಸಿಮಮ್ ಪ್ರತಿ ವರ್ಷ ಇತ್ತೀಚೆಗೆ ಬರ್ತಾ ಇರೋದು 10 ಮಾರ್ಕ್ಸ್ಗೆ UPSC ಯಲ್ಲಿ. ಬೇರೆ ಬೇರೆ ಲಾಸ್ಟ್ ಅದ್ರ ಕಳೆದ ವರ್ಷಗಳಲ್ಲಿ 15 ವರ್ಷಗಳ ಹಿಂದೆ ತುಂಬಾ 20 ಮಾರ್ಕ್ಸ್ಗೆ 15 ಮಾರ್ಕ್ಸ್ಗೆ ಆ ತರನು ಬರ್ತಾ ಇತ್ತು. ನೀವೊಂದ್ಸರಿ ಕ್ವಶನ್ ಬ್ಯಾಂಕ್ ಇಂದ ತೆಗೆದು ಕ್ವಶನ್ ಪೇಪರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಸೊ ನಾನು ಇವಾಗ ಡೈರೆಕ್ಟ್ ಆಗಿ ಹೇಗ್ ಬರೀಬೇಕು ಅಂತ ಬಂದ್ಬಿಡ್ತೀನಿ. ಕ್ವಶನ್ ಏನ್ ಹೇಳಿದೆ, ಶಂಭೂಕನ ಪಾತ್ರ ಚಿತ್ರಣ. ಸೊ ಇದಕ್ಕೆ ಇಂಟ್ರೊಡಕ್ಷನ್ ಕೊಡಬೇಕು ಮೊದಲು. ಹೇಗೆ ಇಂಟ್ರೊಡಕ್ಷನ್ ಕೊಡ್ತೀರಿ? ಯಾರು ಈ ಒಂದು ನಾಟಕದ ಕರ್ತೃ ಯಾರು? ಕರ್ತೃ ಅಂದ್ರೆ ಕೃತಿಕಾರರು, ಯಾರು ಬರೆದವರು? ನಾನೇನಂತ ಬರ್ದಿದ್ದೀನಿ ಅಂತಂದ್ರೆ, ಆಧುನಿಕ ಭಾರತದ ಶೂದ್ರ ಕವಿ ಎಂದೇ ಪ್ರಖ್ಯಾತಿಗೊಂಡಿರುವ ಕನ್ನಡದ ಹೆಮ್ಮೆಯ ಮಹಾಕವಿ ಕುವೆಂಪು ವಿರಚಿತ. ಎಷ್ಟು ಲೈನ್ ಆಯ್ತಲ್ವಾ ಇದೆ, ಯಾರು ಬರ್ದವರು ಅಂತ ಹೇಳೋದಕ್ಕೆ. ಸೊ ಇದೊಂದೆರಡು ಲೈನ್ ತಿನ್ನುತ್ತೆ UPSC ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಬರೀಬೇಕು ಅಂದ್ರೆ.
ಸೊ ಹಂಗನ್ಬಿಟ್ಟು ಪ್ರತಿ ರಿಪೀಟೆಡ್ಲಿ ಯೂಸ್ ಮಾಡಬಾರ್ದು. ಇದು ಈ ತರದನ್ನ ರಿಪೀಟೆಡ್ಲಿ ಯೂಸ್ ಮಾಡಬಾರ್ದು. 1-2 ಸರಿ ಯೂಸ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ನಿಮ್ಮ ಆನ್ಸರ್ ಅಲ್ಲಿ ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇರಲ್ಲ. ಸೊ ನಾವು ಯಾವಾಗ್ಲೂ ಕ್ವಾಲಿಟಿ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಸೊ ಮುಂದೆ ನೋಡೋದಾದ್ರೆ, ಆಧುನಿಕ ಭಾರತದ ಶೂದ್ರ ಕವಿಯಿಂದ ಪ್ರಖ್ಯಾತಗೊಂಡಿರುವ ಕನ್ನಡದ ಹೆಮ್ಮೆಯ ಮಹಾಕವಿ ಕುವೆಂಪು ವಿರಚಿತ ಶೂದ್ರ ತಪಸ್ವಿ ನಾಟಕದಲ್ಲಿ ಶಂಭೂಕ ಮಹಾಮುನಿಯ ಪಾತ್ರ ಬಹಳ ಮೌಲ್ಯವುಳ್ಳದ್ದಾಗಿದೆ. ಅಷ್ಟೇ, ಶಂಭೂಕ ಮಹಾಮುನಿಯ ಪಾತ್ರ ಮೌಲ್ಯವುಳ್ಳದಾಗಿದೆ. ನಾಟಕದ ಕೊನೆಯವರೆಗೂ ಒಂದೂ ಮಾತನ್ನು ಆಡದ ಶಂಭೂಕ ಮುನಿಯು ದಿವ್ಯ ತಪಸ್ವಿಯೂ ಶಕ್ತಿಶಾಲಿಯೂ ಆಗಿರುತ್ತಾನೆ. ಈ ನಾಟಕದ ಅನುಸಾರ ಕವಿಯು ಶಂಭೂಕನ ಪಾತ್ರವನ್ನಾಧರಿಸಿ ತನ್ನನ್ನು ಚಿತ್ರಿಸಿದಂತಿದೆ. ಸೊ ಇಲ್ಲಿ ನಾನೇನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಾಟಕ ಒಂದಾದ್ರೂ ಮಾತಾಡ್ತಾನ ಶಂಭೂಕ? ಏನು ಮಾತಾಡಲ್ಲ ಕೊನೆಯವರೆಗೂ. ಕೊನೆಯಲ್ಲೇನೋ ಹಿಂಗ್ ಕೈ ಎತ್ತಿ ಉತ್ತ ಅಲುಗಾಡಿ ಆಶೀರ್ವಾದ ಮಾಡ್ತಾನಲ್ಲ, ಆ ದಿವ್ಯ ತೇಜಸ್ಸು ಅಷ್ಟೇ, ಇನ್ನೇನಿಲ್ಲ. ಮಾತು ಆಡಲ್ಲ ಶಂಭೂಕ ಮುನಿ. ಬಟ್ ಅದ್ರ ಅವನ ಮಹತ್ವ ಇಡೀ ಕಥೆಯ ಸಾರಾಂಶನೇ ಶಂಭೂಕ ಮುನಿಯ ಮಹತ್ವ. ಅವನ ಮಹತ್ವದಿಂದನೇ ಸುತ್ತಮುತ್ತ ಪರಿಸರ ಹಂಗಿರುತ್ತೆ. ಆ ರಾಮನು ಕೂಡ ಆ ಮುನಿಗೆ ತಲೆ ಬಾಗ್ತಾನೆ. ಸೊ ಆತರ. ಸೊ ದಿವ್ಯ ತಪಸ್ವಿಯು ಶಕ್ತಿಶಾಲಿಯಾಗಿರುತ್ತಾನೆ. ಈ ನಾಟಕದ ಅನುಸಾರ ನೋಡಿ, ಇದು ಇಂಪಾರ್ಟೆಂಟ್ ಲೈನ್ ನೋಡ್ಕೊಳ್ಳಿ. ಈ ನಾಟಕದ ಅನುಸಾರ ಕವಿಯು ಶಂಭೂಕನ ಪಾತ್ರವನ್ನಾಧರಿಸಿ ತನ್ನನ್ನು ಚಿತ್ರಿಸಿದಂತಿದೆ ಅಂತಂದ್ರೆ, ಇಲ್ಲಿ ಶಂಭೂಕ ಯಾರು? ಶೂದ್ರ. ಕವಿ ಕುವೆಂಪು ಯಾರು? ಶೂದ್ರ. ಸೊ ನಾವು ಇದನ್ನ ನೆನ್ಸ್ಕೋಬೇಕು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕವಿಗಳವರು, ಅವರುಗಳು ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಅದು. ಅದನ್ನ ಅವರು ಹೀಗೆಳೆದಿರ್ತಾರೆ. ಹೇಗೆ ಅಂತಂದ್ರೆ, ಅದು ಅರ್ಧ ಜ್ಞಾನಪೀಠ ಪ್ರಶಸ್ತಿ. ಅಂದ್ರೆ ಈ ಕುವೆಂಪು ಅವ್ರಿಗೆ ಬಂದಿರುತ್ತಲ್ಲ ಜ್ಞಾನಪೀಠ ಪ್ರಶಸ್ತಿ, ಅದು ಒಬ್ಬ ಒರಿಸ್ಸಾದ ಕವಿ ಜೊತೆ ಈಕ್ವಲ್ ಶೇರ್ ಅಲ್ಲಿ ಬಂದಿರುತ್ತೆ. ಅಂತಂದ್ರೆ ಇಬ್ರು ಸೇರಿ ಒಂದು ವರ್ಷದಲ್ಲಿ ಒಂದೇ ಜ್ಞಾನಪೀಠ ಪ್ರಶಸ್ತಿ ಕೊಡೋದಲ್ವಾ. ಸೊ ಅವಾಗ ಇಬ್ರಿಗೂ ಸೇರಿ ಒಂದೇ ಜ್ಞಾನಪೀಠ ಪ್ರಶಸ್ತಿ ಬಂದಿರುತ್ತೆ. ಅವಾಗ ಮಾಸ್ತಿ ಅವ್ರು ಏನ್ ಹೇಳ್ತಾರೆ, ಇದು ಅರ್ಧ ಜ್ಞಾನಪೀಠ ಪ್ರಶಸ್ತಿ, ಅರ್ಧ ಬೆಂದ ಮಡಿಕೆ ತರ, ಆ ತರ ಸ್ವಲ್ಪ ಹೀಯಾಳ್ಸಿರ್ತಾರೆ. ಅದು ಕವಿ ಕುವೆಂಪು ಅವ್ರಿಗೆ ಸ್ವಲ್ಪ ನೋವುಂಟು ಮಾಡಿರುತ್ತೆ. ಯಾರಿಗೆ ಆದ್ರೂ ಅಲ್ವಾ, ಅವರು ಅಂತ ಮೇಧಾವಿ. ಬಟ್ ಶೂದ್ರ ಅನ್ನೋ ಒಂದೇ ಕಾರಣಕ್ಕೆ ಆತರ ಹೀಯಾಳಿಸೋದು, ಅಥವಾ ಅವರ ಶಕ್ತಿಯನ್ನ, ಅವರ ಒಂದು ದಿವ್ಯತೆಯನ್ನ, ಅವರ ಒಂದು ಕಲಿಕೆಯನ್ನ, ಅವರ ಒಂದು ವಿದ್ಯೆಯನ್ನ ಹೀಯಾಳಿಸೋದು ಯಾರಿಗೂ ಇಷ್ಟ ಆಗಲ್ಲ. ಸೊ ಹಂಗಾಗಿ ಮುಂದೆ ನೋಡೋದಾದ್ರೆ, ಶಂಭೂಕನು ಶೂದ್ರನಾದರು. ಸೊ ಅದೇ ತನ್ನನ್ನು ಚಿತ್ರಿಸಿದಂತಿದೆ ಅಂತಂದ್ರೆ, ಅವರು ಅಂತಂದ್ರೆ ಶಂಭೂಕನ ಸ್ಥಾನದಲ್ಲಿ ಕವಿ ಕುವೆಂಪು ನಿಂತಾಗ, ನಾವು ಶಂಭೂಕನಲ್ಲಿ ಕವಿ ಕುವೆಂಪುನ ಉದಾಹರಣೆ ತಗೊಳ್ಳಿ ನೀವು ಅಂತಂದ್ರೆ, ಕವಿ ಕುವೆಂಪು ಕೂಡ ಮಹಾ ಮೇಧಾವಿ, ವಿದ್ಯಾವಂತ. ಸೊ ಹಂಗಾಗಿ ಅವ್ರಿಗೂ ಕೂಡ ಅವರದೇ ಆದಂತ ಗೌರವ ಸಲ್ಲಲೇಬೇಕು. ಅದೇ ಇಲ್ಲಿ ನಾನು ಬರೆದಿರುವಂತ ಒಂದು ಇಂಟ್ರಡಕ್ಷನ್ ಪಾರ್ಟ್ ಈ ತರ ಇದೆ. ಶಂಭೂಕನು ಶೂದ್ರನಾದರೂ ಅವನ ಮಹಾ ತಪಸ್ಸಿನ ಪರಿಣಾಮ ಶಕ್ತಿಶಾಲಿಯಾಗಿರುತ್ತಾನೆ. ಅದಕ್ಕೆ ಉದಾಹರಣೆಯಂತೆ ಮೃತ್ಯು ದೇವತೆ ಮತ್ತು ವೃಕ್ಷ ಭೈರವನ ವಿವಾದಗಳು. ಹೌದು, ಕವಿ ಕುವೆಂಪುನು ಅಷ್ಟೇ, ಅವರು ಶೂದ್ರನಾದರೂ ಅವರ ಮಹತ್ವ, ಅವರ ಕವಿತಾ ಪ್ರೌಢಿಮೆ, ಅವರ ಒಂದು ವಿದ್ಯಾಶಕ್ತಿ, ಅವರ ಒಂದು ಜ್ಞಾನ ಶಕ್ತಿ ತುಂಬಾ ದಿವ್ಯವಾದದ್ದು. ಸೊ ಅದೇನೆ ಇಲ್ಲಿ ಕವಿ ಕುವೆಂಪು ಮತ್ತು ಶಂಭೂಕನಿಗೆ ಇರುವ ಹೋಲಿಕೆಗಳು. ಸೊ ಇಷ್ಟು ನಾವು ಇಂಟ್ರಡಕ್ಷನ್ ಅಂತ ತಗೋಬಹುದು. ಯಾರು ಬರೆದಿದ್ದು, ಮತ್ತೆ ಇದು ಪಾತ್ರ ಚಿತ್ರಣ ಅಂತ ಬಂದಾಗ ಕವಿ ಕುವೆಂಪು ಮತ್ತು ಶಂಭೂಕನು ಯಾವ ತರ ಅವನು ಹೇಗಿದ್ದ, ಅವನ ಶಕ್ತಿ ಎಂತದ್ದು ಅಂತ ಇಲ್ಲಿ ಸ್ವಲ್ಪ ವರ್ಣಿಸ್ಬೇಕು ಇಂಟ್ರಡಕ್ಷನ್ ಅಲ್ಲಿ. ನೆಕ್ಸ್ಟ್ ಬಾಡಿ ಆಫ್ ದ ಆನ್ಸರ್ ಬರೋದಾದ್ರೆ, ತಪೋವನದಲ್ಲಿ ವೃಕ್ಷ ಭೈರವನೆಂಬ ಬೃಹದಾಕಾರದ ಆಲದ ಮರವೊಂದು ಆ ವನಕ್ಕೆ ಕಾವಲಿರುತ್ತದೆ. ಅನಿರೀಕ್ಷಿತ ಎಂಬಂತೆ ಮೃತ್ಯು ಅತ್ತ ಸುಳಿದಾಗ ವೃಕ್ಷ ಭೈರವನು ಅದನ್ನು ತಡೆದು ಪ್ರಶ್ನಿಸಲು ನಿಲ್ಲುತ್ತಾನೆ. ಮೃತ್ಯುವು ತನ್ನನ್ನು ತಡೆಯುವ ಧೈರ್ಯ ಮಾಡುವೆಯಾ ಎಂದಾಗ ವೃಕ್ಷ ಭೈರವ ಆ ತಪೋವನದ ಬಗ್ಗೆ ಅಲ್ಲಿನ ಶಂಭೂಕ ಮುನಿಯ ಶಕ್ತಿಯನ್ನು ವಿವರಿಸುತ್ತಾನೆ. ಮುನಿಯು ತನಗೆ ಕೊಟ್ಟ ಒಂದು ವರ ಮೃತ್ಯುದೇವತೆಯನ್ನೇ ತಡೆದು ನಿಲ್ಲಿಸುವಂತಿದ್ದರೆ ಇನ್ನು ಆ ಮುನಿಯ ಶಕ್ತಿ ಎಷ್ಟಿರಬಹುದೆಂದು ಶಂಭೂಕನ ಪಾತ್ರವನ್ನು ಮತ್ತು ಅದರ ಮಹತ್ವವನ್ನು ಸಾರಬೇಕಾಗುತ್ತದೆ. ಆತರ ಅಂದ್ರೆ ಶಂಭೂಕ ವರ ಕೊಟ್ಟಿರುವ ಒಂದು ಮರನೇ ಮೃತ್ಯುವನ್ನ ತಡೆದು ನಿಲ್ಲಿಸ್ಬೇಕಾದ್ರೆ, ಇನ್ನು ಆ ಶಂಭೂಕ ಇನ್ನೆಷ್ಟು ಸಿದ್ಧಿ ಪಡೆದವನಾಗಿರ್ತಾನೆ. ಸೊ ಇದು
ಶಂಭೂಕನ ಒಂದು ಪಾತ್ರ. ಅಷ್ಟು ಮಹಿಮೆ, ಅಷ್ಟು ದೊಡ್ಡಸ್ತಿಕೆ ಇರುತ್ತೆ ಆ ಪಾತ್ರಕ್ಕೆ. ನೆಕ್ಸ್ಟ್ ಹೋಗೋದಾದ್ರೆ, ರಾಮನು ಶಂಭೂಕನ ತಪೋವನಕ್ಕೆ ಬಂದಾಗ ಅಲ್ಲಿನ ವಾತಾವರಣ ಶಾಂತ ಚಿತ್ತದಿಂದ ಮೈ ಮರೆತು ಹೋಗುವ ಒಂದು ಅದ್ಭುತ ತಾಣದಂತೆ ಗೋಚರವಾಗುತ್ತದೆ. ಹೌದಲ್ವಾ? ರಾಮನಿಗೂ ಮೈ ಮರೆತು ಹೋಗ್ಬೇಕು, ಎಲ್ಲೋ ಬಂದೆ. ಇವಾಗ ನಾವೇ ಚಾರಣ ಅಂದ್ರೆ ಟ್ರೆಕ್ಕಿಂಗ್ ಹೋದಾಗ ಆ ಸುತ್ತ ಒಂದು ಪರಿಸರ ನೋಡಿದಾಗ ಅಥವಾ ಬೆಟ್ಟ ಗುಡ್ಡಗಳ ಪ್ರದೇಶಗಳಿಗೆ ಹೋದಾಗ ಆ ಗ್ರೀನರಿಗೆ ಮೈ ಮರೆತು ಹೋಗಲ್ವಾ? ಆ ತರ ಆಗುತ್ತೆ ರಾಮನಿಗೂ ಕೂಡ. ಆ ತರ ಪ್ರದೇಶ ಅದು. ಶಂಭೂಕನನ್ನು ದೃಷ್ಟಿಸಿ ನೋಡಿದ ರಾಮನಿಗೆ ಆ ಮುನಿಗೆ ವಂದಿಸಬೇಕು ಎನಿಸುತ್ತದೆ. ಸೊ ಇಲ್ಲಿ ಶಂಭೂಕನ ಪಾತ್ರ ಎಂತದು ಅಂತ ವಿವರಿಸ್ತಾ ಇದ್ದೀವಿ. ಸೊ ಅದೇ ಕ್ವಶನ್ ಅಲ್ಲ, ಶಂಭೂಕನ ಪಾತ್ರ ಚಿತ್ರಣ. ಶಂಭೂಕನ ಮುಖವು ದಿವ್ಯವಾದ ತೇಜಸ್ಸಿನಿಂದ ಕೂಡಿರುತ್ತದೆ. ಅವನ ಸುತ್ತ ಭುಜದೆತ್ತರಕ್ಕೆ ಹುತ್ತವು ಸುತ್ತುವರೆದಿರುತ್ತದೆ. ಗಡ್ಡ ಮೀಸೆಗಳು ಬೆಳೆದು ಬಳ್ಳಿಗಳಲ್ಲಿ ಲೀನವಾಗಿರುತ್ತದೆ. ಹಾಗೆ ಶಂಭೂಕನ ಇಂತಹ ಆಕಾರದೊಂದಿಗೆ ಅವನು ಸಮಾಧಿ ಸ್ಥಿತಿಯಲ್ಲಿ ಕುಳಿತಿರುತ್ತಾನೆ. ದಿಟ್ಟಿಸಿ ನೋಡಿದರೆ ಮಾತ್ರ ಸ್ಪಷ್ಟವಾಗಿ ಕಾಣುವ ಆಕಾರದಲ್ಲಿ ತಪಸ್ಸಿಗೆ ಕುಳಿತ ಆ ಶೂದ್ರ ತಪಸ್ವಿಯನ್ನು ನೋಡಿ ರಾಮನಿಗೂ ಧನ್ಯತಾ ಭಾವ ಮೂಡುತ್ತದೆ. ಆಗ್ಲೇ ಹೇಳಿದ್ನಲ್ಲ, ರಾಮನಿಗೂ ಕೂಡ ಆ ಶೂದ್ರ ತಪಸ್ವಿಯ ಅವನ್ನ ನೋಡಿದ ತಕ್ಷಣ ಒಂಥರ ಧನ್ಯತಾ ಭಾವ. ಅವ್ನು ನೋಡಿದ್ರೆ ಕೈ ಮುಗಿಬೇಕು. ಈಗ ಯಾರೇ ಆದ್ರೂ ಅಲ್ವಾ, ಎಜುಕೇಶನ್ ಮುಂದೆ ಏನು ಅಲ್ಲ, ಯಾರು ಅಲ್ಲ. ಅವನು ಯಾರೇ ಆಗಿರ್ಲಿ, ಈ ಸಮಾಜದಲ್ಲಿ ಜಾತಿ ಗೀತೆ ಅದು ಇದು ಏನೇನೋ ಇದೆಯಲ್ಲ, ಯಾರೇ ಆಗಿರ್ಲಿ, ಎಂತ ವ್ಯಕ್ತಿನೇ ಆಗಿರ್ಲಿ, ವಿದ್ಯಾನದೊಂದಿದ್ರೆ ಅವ್ರಿಗೆ ಗೌರವ ಕೊಡ್ತಾರೆ. ಆ ತರ ನಾನು ಯಾವ್ದೋ ರೀಸೆಂಟ್ ಒಂದು ಮೂವಿ ನೋಡಿದೆ, ವಾತಿ, ತಮಿಳ್ದು ವಾತಿ ಮೂವಿ ಅಂತ ಒಂದಿದೆ, ಅದು ಕನ್ನಡದಲ್ಲಿ ಇದೆ ನೋಡಿ. ಅದ್ರಲ್ಲಿ ಹೇಳ್ತಾನೆ ಧನುಷ್ ಹೇಳೋದು ಲೈಕ್ ಏನಂತಂದ್ರೆ, ಸಾಯಿ ಕುಮಾರ್ ವಿಲ್ಲನ್. ಅದ್ರಲ್ಲಿ ಸಾಯಿ ಕುಮಾರು ಶಿಕ್ಷಣ ಯಾಕೆ ಬೇಕು ವಿದ್ಯಾರ್ಥಿಗಳಿಗೆಲ್ಲ ಹೋಗಿ ಕೆಲಸ ಮಾಡಕ್ ಹೇಳಿ ಅಂತ, ಆ ತರ. ಬಟ್ ಅಲ್ಲಿ ಇನ್ಸ್ಪೆಕ್ಟರ್ ಕೂತಿರ್ತಾರೆ, ಇನ್ಸ್ಪೆಕ್ಟರ್ಗೆ ಸಾಯಿ ಕುಮಾರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿರ್ತಾರೆ. ಆದ್ರೆ ಒಬ್ಬ ಎಂಡಾಮಾರನ್ ಇರ್ತಾನೆ, ಎಂಡಾಮಾರನ್ಗೆ ಹೋಗೋ ಬಾರೋ ಅಂತವನು ಇಂತವನು ಅನ್ಕೊಂಡು ಬೈತಿರ್ತಾನೆ. ಇನ್ಸ್ಪೆಕ್ಟ್ರು ಎಂಡಾಮಾರನ್ ಇರ್ತಾನೆ, ಅವ್ರಿಗಿಂತ ಕಮ್ಮಿ ದುಡಿತಿರ್ತಾರೆ. ಆದ್ರೆ ಆ ಗೌರವ. ಸೊ ಅದನ್ನೇ ಧನುಷ್ ಹೇಳ್ತಾರೆ, ನೀವು ಅವ್ನು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು, ಎಂಡಾಮಾರವನು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಅವನ್ನ ಚೀತು ಅಂತಾನೆ ಬೈತಿರೋ ಹೊರತು, ಅದೇ ಇನ್ಸ್ಪೆಕ್ಟರ್ ಅವ್ರಿಗಿಂತ ಕಮ್ಮಿ ದುಡಿದ್ರು ಅವ್ರು ಕೊಡೋ ಗೌರವ, ಅವ್ರ ವಿದ್ಯೆ ಕೊಡ್ತಿರೋ ಗೌರವ ನೀವು ನಿಮ್ಗೆ ಗೊತ್ತಿಲ್ಲದೆ ಆ ಗೌರವ ಕೊಡ್ತಿದ್ದೀರಾ ಅಂತ. ಸೊ ಆ ತರ ಇಲ್ಲಿ ಆ ವಿದ್ಯೆ ಮತ್ತು ಅವನ ದಿವ್ಯತೆ, ಅದಕ್ಕೆ ಗೌರವ ಸಿಗ್ತಾ ಇದೆ. ಆ ತರ ತಗೋಬಹುದು. ನೆಕ್ಸ್ಟ್ ನೋಡೋದಾದ್ರೆ, ಶಂಭೂಕನ ಮಹಿಮೆಗೆ ಮತ್ತೊಂದು ಉದಾಹರಣೆ ಎಂಬಂತೆ ರಾಮ ಬಾಣವಾದ ಬ್ರಹ್ಮಾಸ್ತ್ರವು ಅವನಿಗೆ ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಮುನಿಯ ಸುತ್ತ ಪ್ರದಕ್ಷಿಣೆ ಹಾಕಿ ಅವನಿಗೆ ವಂದಿಸುತ್ತದೆ. ಹೌದಲ್ವಾ? ಆ ರಾಮ ಬಾಣನು ಕೂಡ ಕೆಲಸ ಮಾಡಲ್ಲ. ಪ್ರದಕ್ಷಿಣೆ ಹಾಕಿ, ಯಾರು ಶೂದ್ರ ತಪಸ್ವಿಗೆ ಪ್ರದಕ್ಷಿಣೆ ಹಾಕಿ ಅವನು ವಂದಿಸಿ ನೆಕ್ಸ್ಟ್ ಏನ್ ಮಾಡುತ್ತೆ, ಹೋಗುತ್ತೆ ಬ್ರಾಹ್ಮಣನ ಕಡೆ. ಸೊ ಎಲ್ಲ ಮುಗಿದ ಮೇಲೂ ತನಗೆ ಕೇಡನ್ನು ಬಯಸಿದ, ಅವನ ಸಾವನ್ನು ಬಯಸಿದ ಬ್ರಾಹ್ಮಣನಿಗೆ ತನ್ನ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಮುನಿಯು ಆಶೀರ್ವದಿಸುವ ರೀತಿಯು ಅವರ ಔದಾರ್ಯ ಪ್ರವೃತ್ತಿಗೆ ಕಳಸವಿತ್ತಂತೆ. ಹೌದಲ್ವಾ? ಬ್ರಾಹ್ಮಣ ಏನ್ ಮಾಡ್ತಾನೆ, ಆ ಮುನಿನ ಸಾಯಿಸ್ಲೇಬೇಕು, ಅವನಿಂದನೇ ನನ್ನ ಮಗ ಸತ್ತಿರೋದು, ಹಂಗಾಗಿ ಅವ್ನು ಸಾಯ್ಲೇಬೇಕು ಅಂತ ಅವನ ಮೇಲೆ ಅಲ್ಲಿ ಮಸಿತಾನೆ. ಅವ್ನ್ ಸರಿ ಇಲ್ಲ, ಅವ್ನು ಶೂದ್ರ, ಅವ್ನ್ ತಪಸ್ ಮಾಡಬಾರ್ದು. ಸೊ ಅವ್ನ್ ಸಾವು ಬಯಸ್ತಾನೆ. ಆದ್ರೂ ಶಂಭುಕ ಮುನಿ ಏನ್ ಮಾಡ್ತಾರೆ, ಎರಡೂ ಕೈಗಳನ್ನೆತ್ತಿ ಆ ಬ್ರಾಹ್ಮಣನಿಗೆ ಆಶೀರ್ವಾದ ಮಾಡ್ತಾರೆ. ಸೊ ಅವಾಗ ಅದೊಂಥರ ಎಷ್ಟು ಒಳ್ಳೆ ಗುಣ ಅಲ್ವಾ? ಸೊ ಹಂಗೆ ಆ ತರ ಪ್ರವೃತ್ತಿ ಔದಾರ್ಯ ಇರುತ್ತೆ. ಆ ಔದಾರ್ಯ ಪ್ರವೃತ್ತಿಗೆ ಕಳಸವಿತ್ತಂತೆ ಅಂತ ನಾನು ಇಲ್ಲಿ ಬರ್ದಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದಿಷ್ಟು ಬಾಡಿ ಆಫ್ ದ ಆನ್ಸರ್ ಆಯ್ತು. ಕನ್ಕ್ಲೂಷನ್ ನೋಡೋದಾದ್ರೆ ಮತ್ತೆ ಅದೇ ಬರ್ತಿದ್ದೀನಿ ನೋಡಿ. ಈ ನಾಟಕದಲ್ಲಿ ಶಂಭೂಕನು ಕೊನೆಯವರೆಗೂ ಒಂದೂ ಮಾತನಾಡದೆ ತನ್ನ ದಿವ್ಯ ಶಕ್ತಿಯಿಂದ, ತನ್ನ ತಪೋಬಲ ಹಾಗೂ ಸದ್ಗುಣಗಳಿಂದ ವಿದ್ಯೆಗೆ ಯಾರಾದರೇನು, ಅದು ಯಾರ ಸ್ವತ್ತೂ ಅಲ್ಲ, ಯಾರ ಆಸ್ತಿಯೂ ಅಲ್ಲ. ಅವನು ಜ್ಞಾನಿಯಾದರೆ, ಅವನ ಅರಿವು ಚಿಂತನೆಗಳು ಲೋಕೋಪಕಾರಿಯಾಗಿದ್ದರೆ ಅವನನ್ನು ಗೌರವಿಸುವುದು ಎಲ್ಲರ ಕರ್ತವ್ಯ ಎಂದು ತಿಳಿಯಬೇಕಾಗುತ್ತದೆ. ಹೌದಲ್ವಾ? ಅವನು ಯಾರೇ ಆಗಿರ್ಲಿ ಪ್ರಪಂಚದಲ್ಲಿ, ಅವನು ಜ್ಞಾನಿಯಾಗಿದ್ದರೆ, ಅವನ ಒಳ್ಳೆ ನಡತೆ ಸದ್ಗುಣಗಳಿದ್ದರೆ, ಅವನು ಜಗತ್ತಿಗೆ ತಾನು ಒಳ್ಳೇದು ಮಾಡ್ಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇದ್ದರೆ ಅವನನ್ನ ಗೌರವಿಸ್ಲೇಬೇಕು.
ಕುವೆಂಪುರವರು ಶೂದ್ರ ತಪಸ್ವಿಯನ್ನು ತನಗೆ ಹೋಲಿಕೆ ಮಾಡಿಯೂ ಈ ನಾಟಕ ರಚಿಸಿದ್ದಾರೆ. ಹೌದಲ್ವಾ? ಅವನು ಶೂದ್ರನಾದರೂ ಹೌದು, ನಾನು ಶೂದ್ರನೇ, ಜೊತೆಗೆ ತಪಸ್ವಿಯೂ ಆಗಿರುವೆ ಎಂಬ ಅವರ ಕಲ್ಪನೆ ಈ ನಾಟಕದಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ಅವರಿಗೆ ಸಿಗಬೇಕಾದ ಮೌಲ್ಯಗಳನ್ನು, ಹಕ್ಕನ್ನು ಅವರು ಶಂಭೂಕನ ಪಾತ್ರದ ಮೂಲಕ ವಿಶ್ಲೇಷಿಸಿದ್ದಾರೆ. ಹೌದಲ್ವಾ? ಕುವೆಂಪು ಅವ್ರಿಗೆ ಸಿಕ್ಬೇಕಾದಂತ ಸ್ಥಾನಮಾನಗಳು ಸಿಕ್ಲೇಬೇಕಾಗಿರ್ತಿತ್ತು, ಕೊನೆಗೆ ಸಿಕ್ತು ಕೂಡ. ಹಂಗಾಗಿ ಇದಿಷ್ಟು ನಾವು ಕನ್ಕ್ಲೂಷನ್ ಅಂತ ತಗೋಬಹುದು. ನೀವು ಇದನ್ನ ಬೇಕಾದ್ರೆ ಒಂದು ಟೈಮಲ್ಲಿ ಪಾಸ್ ಮಾಡಿ ಓದ್ಕೊಳ್ಳಿ, ಅಥವಾ ನಿಮ್ಗೆ ಇಷ್ಟ ಇದ್ರೆ ನೋಟ್ ಮಾಡ್ಕೋಬಹುದು. ಇದೇನು ಅಲ್ಟಿಮೇಟ್ ಆನ್ಸರ್ ಅಲ್ಲ, ಒಂದು ಈ ತರನು ಬರೀಬಹುದು ಅಂತ ಒಂದು ಉದಾಹರಣೆಗೆ ಹೇಳಿದೆ. ಮತ್ತೆ ಬೇರೆ ಕ್ವಶನ್ಗಳು ತುಂಬಾ ಇದಾವೆ. ಕಳೆದ 20-25 ವರ್ಷದ ಅಂತ ಇರೋಂಥ ಕ್ವಶನ್ಸ್ನೆಲ್ಲ ರೆಫರ್ ಮಾಡಿ ಪ್ರತಿ ಪಾಠಕ್ಕೂ ಕೂಡ. ಸೊ ಹೇಗ್ ಮಾಡಬೇಕು ಅಂತಂದ್ರೆ, ಈಗ ಹೇಳ್ಕೊಟ್ನಲ್ಲ ಹೇಗ್ ಬರೀಬೇಕು, ಇಂಟ್ರೊಡಕ್ಷನ್ ಕೊಡಬೇಕು, ಕತೆ ಏನು, ಇದೊಂದೇ ಅಲ್ಲ, ಇದು ಕತೆ ಆಗಿರ್ಬೋದು, ಮುಂದೆ ಸಾಹಿತ್ಯ ಬರುತ್ತೆ, ಕವನಗಳು ಬರುತ್ತೆ, ವಚನಗಳು ಬರುತ್ತೆ, ತುಂಬಾ ಇನ್ನ ಬೇಜಾನಿದೆ ಕನ್ನಡ ಸಿಲೆಬಸ್ ಅಲ್ಲಿ. ಸೊ ಇವಕ್ಕೆಲ್ಲ ಏನ್ ಮಾಡ್ಬೇಕು ನೀವು ಅಂದ್ರೆ, ಬುಕ್ನ ಪ್ರಾಪರ್ ಆಗಿ ಓದಿ. ಅದೊಂದೇ ಅಲ್ಲ, ಅದರ ಸಂಬಂಧಪಟ್ಟ ಬೇರೆ ಬೇರೆ ರಿಸೋರ್ಸ್ ಮಾರ್ಕೆಟ್ ಅಲ್ಲಿ ತುಂಬಾ ರಿಸೋರ್ಸ್ ಸಿಗ್ತವೆ ನೋಡಿ. ಆಮೇಲೆ ಮೇನ್ ಥಿಂಗ್, ವೆರಿ ಮಿನಿಮಮ್ ರಿಸೋರ್ಸ್ ಇಟ್ಕೊಳ್ಳಿ. ಒಂದು ಬುಕ್ ತಗೊಂಡು ಮತ್ತೆ ಅದೇ ತರದ್ ಇನ್ನೊಂದು ಬುಕ್ ತಗೊಂಡು ಮತ್ತೆ ಇನ್ನೊಂದು, ಯಾವುದೇ ಎಕ್ಸಾಮ್ಗಾದ್ರೂ ಅಷ್ಟೇ, ಬರೀ UPSC PSC ಅದು ಇದು ಅಂತಲ್ಲ, ಯಾವುದೇ ಎಕ್ಸಾಮ್ಗಾದ್ರೂ ಅಷ್ಟೇ ವೆರಿ ಲಿಮಿಟೆಡ್ ರಿಸೋರ್ಸಸ್. ನೀವು ಓದಿರೋ ಬುಕ್ನ ಇನ್ನೊಂದ್ಸರಿ ಓದಿ, ಬಟ್ ಹೊಸದಾಗಿ ಅದೇ ಸಬ್ಜೆಕ್ಟ್ ಬೇರೆ ಬುಕ್ನ ಓದಕ್ ಹೋಗ್ಬಾರ್ದು. ಸೊ ಹಂಗಾಗಿ ಈಗ ಏನ್ ಮಾಡ್ಬೇಕು, ಈಗ ಶೂದ್ರ ತಪಸ್ವಿ ಹೇಳೋದಾದ್ರೆ ಒಂದ್ಸರಿ ಬುಕ್ ಓದಿ, ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗೋವಂತ ಯಾವ್ದಾದ್ರು ಒಂದು ಸಣ್ಣ ನೋಟ್ಸು ಅದನ್ನ ಓದಿ, ಜೊತೆಗೆ ಕ್ವಶನ್ ಪೇಪರ್ ರೆಫರ್ ಮಾಡಿ. ನೀವು ಅದನ್ನ ಬುಕ್ಕು ಮತ್ತು ನೋಟ್ಸು ಎರಡನ್ನೂ ಓದಿದಾಗ ನಿಮ್ಗೊಂದು ಅರ್ಥ ಆಗುತ್ತೆ, ಬರುತ್ತೆ ಏನ್ ಬರಿಬಹುದು. ನೀವು ಆ ವರ್ಡ್ ಫಾರ್ಮೇಶನ್ ಮಾಡಬೇಕು, ಹೆಂಗೆ ಹೊಸ ವರ್ಡ್ಗಳನ್ನ ನಾವು ಬರಿಬಹುದು ಕನ್ನಡದಲ್ಲಿ. ಈ ನಿಘಂಟುಗಳನ್ನ ನೀವು ತೆಗೆದು ನೋಡ್ಬೋದು, ನಿಘಂಟು ತಗೋಬೇಕು, ಆ ಬುಕ್ ಕೂಡ ಇದೆ. ಸೊ ಅದನ್ನು ತಗೋಬೇಕು ಕನ್ನಡ ಸಿಲೆಬಸ್ ಅಲ್ಲಿ. ಸೊ ಅದನ್ನ ನೋಡಿ, ಮತ್ತೆ ಕನ್ನಡದಲ್ಲಿ ಹೇಗೆ ಅಂತಂದ್ರೆ, ನೀವು ಕ್ವಶನ್ ಆನ್ಸರ್ ಮಾಡ್ಬೇಕಾದ್ರೆ ಸ್ವಲ್ಪ ಪದ ಬಳಕೆ ಮೇಲೆ ಸ್ವಲ್ಪ ಅಲ್ಲ ತುಂಬಾ ಎಚ್ಚರಿಕೆ ವಹಿಸ್ಬೇಕು. ನೀವು ಎಷ್ಟು ಮಿತವಾಗಿ ಹಿತವಾಗಿ ಪದಗಳನ್ನ ಉಪಯೋಗಿಸ್ತೀರೋ ಅಷ್ಟು ಒಳ್ಳೆ ಮಾರ್ಕ್ಸ್ ಬರುತ್ತೆ. ನನ್ಗೆ ಇದು 10ಕ್ಕೆ 6, 10ಕ್ಕೆ 7 ಆ ತರ ಕೊಟ್ಟಿದ್ದಾರೆ ಇವಾಗ, ಅವಾಗ. ಅಂದ್ರೆ ಇದು ಒಂಥರ ಗುಡ್ ಮಾರ್ಕ್ಸೇ. ಲೈಕ್ ಇವಾಗ ಕನ್ನಡದಲ್ಲೇ ನಮ್ಗೆ ಎಷ್ಟು ಮ್ಯಾಕ್ಸಿಮಮ್ 250 500 ಮಾರ್ಕ್ಸಿಗೆ 210 250 290 ಅದೇ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗ್ದಿರೋದು ಟೋಟಲ್ 500 ಮಾರ್ಕ್ಸ್ಗೆ, ಪೇಪರ್ 1 ಪೇಪರ್ 2 ಎರಡರಿಂದ. ಸೊ ಈ ತರ ನೋಡ್ಕೊಂಡು ನಾವು ಆನ್ಸರ್ನ ಫಾರ್ಮ್ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ, ನಿಮ್ಮ ಆನ್ಸರ್ನ ಆದಷ್ಟು ಎಷ್ಟೇ ಕಚ್ಚಡವಾಗಿ ಬರಲಿ, ಯಾವುದೇ ಎಕ್ಸಾಮ್ ಆಗ್ಲಿ, ನಾಟ್ ಓನ್ಲಿ UPSC, ನಿಮ್ಮ ಆನ್ಸರ್ನ ನೀವೇ ಬರೆಯೋಕೆ ಟ್ರೈ ಮಾಡಿ. ಎಷ್ಟು ಸದ್ಯನೋ ಅಷ್ಟು, ಎಷ್ಟೇ ಕೆಟ್ಟದಾಗಿ ಬರಲಿ ತಲೆ ಕೆಡ್ಸ್ಕೊಬೇಡಿ. ಅಂಡ್ ಮೇನ್ ಥಿಂಗ್ ಇನ್ನೊಂದೇನು ಗೊತ್ತಾ, ನಿಮ್ ವೆಲ್ ವಿಷರು ಅಥವಾ ಯಾರು ಗೊತ್ತಿರೋರು ಅವ್ರ ಹತ್ರ ಒಂದ್ಸರಿ ವ್ಯಾಲ್ಯೂಯೇಷನ್ ಮಾಡಿಸಿ, ಫೋಟೋ ತೆಗೆದು ಕಳಿಸಿ, ವಾಟ್ಸಪ್ ಮಾಡಿ ಒಂದ್ಸರಿ ವ್ಯಾಲ್ಯೂಯೇಷನ್ ಮಾಡಿಸಿ, ಹೇಗಿದೆ ಆನ್ಸರು, ಇನ್ನೇನ್ ಬರಿಬಹುದು, ಏನ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು, ಈ ತರ ಎಲ್ಲ ತಿಳ್ಕೊಬೇಕು ನೀವು. ಬೇರೆಯವ್ರ ಹತ್ರ ವ್ಯಾಲ್ಯೂಯೇಷನ್ ಮಾಡಿಸ್ದಾಗ್ಲೇ ನಮ್ಗೆ ಅಥವಾ ಏನಾದ್ರೂ ಒಂದು ಐಡಿಯಾ ಬರುತ್ತೆ, ಓ ಹಿಂಗೂ ಬರಿಬಹುದು, ಅವ್ರೇನೋ ಒಂದು ಸಜೆಸ್ಟ್ ಮಾಡ್ತಾರೆ, ಓ ಈ ತರ ಬರಿಬೋದಾ. ಅಂಡ್ ಸಜೆಸ್ಟ್ ಮಾಡಿದಾಗ ಏನ್ ತಗೋಬೇಕು ಯಾವ್ದು ತಗೋಬಾರ್ದು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಅದು ಯಾವಾಗ ಗೊತ್ತಾಗತ್ತೆ ಅಂತಂದ್ರೆ, ನೀವು ಕಂಪ್ಲೀಟ್ ಆಗಿ ಆ ಬುಕ್ಕು ಮತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಓ ಹಿಂಗೂ ಬರಿಬೋದಲ್ಲ, ಹಿಂಗೂ ಬರಿಬೋದಿತ್ತಲ್ಲ. ಇವಾಗ ನಾನೇ ಈ ಆನ್ಸರ್ನ ಓದ್ಬೇಕಾದ್ರೆ ಓ ಈ ತರನು ಬರಿಬೋದಿತ್ತಲ್ವಾ, ಇನ್ನೊಂದ್ಸರಿ ಓದಿದಾಗ ಇವಾಗ ನನಗೆ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ ಇನ್ನೊಂದ್ಸರಿ ಓದಿದಾಗ ನನಗೆ ಓ ಹಿಂಗೂ ಬರಿಬೋದಿತ್ತಲ್ವ ಆನ್ಸರ್ನ, ಇನ್ನೊಂದ್ ಸ್ವಲ್ಪ ಮಾಡಿಫೈ ಮಾಡ್ಬೋದಿತ್ತಲ್ವ ಅನ್ಸುತ್ತೆ. ಸೊ ಹಂಗೆ ಆ ತರ ಮಾಡೋದು ಇಂಪಾರ್ಟೆಂಟ್. ಮತ್ತೆ ಇನ್ನೊಂದೇನು ಮುಖ್ಯವಾದ ವಿಷಯ ಅಂತಂದ್ರೆ, ರೈಟಿಂಗ್ ಸ್ಪೀಡ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅಂದ್ರೆ ಈಗ ಮೈನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲಾ ಸಬ್ಜೆಕ್ಟ್ಗಳು ಇಂಗ್ಲಿಷ್ ಅಲ್ಲಿ ಬರಿತೀವಿ. ಸೊ ಇಂಗ್ಲಿಷ್ ಸ್ವಲ್ಪ ಪ್ರಾಕ್ಟೀಸ್ ಆಗಿರುತ್ತೆ, ಅಂಡ್ ಕನ್ನಡಕ್ಕಿಂತ ಕಂಪೇರಬಲಿ ಇಂಗ್ಲಿಷ್ನ ಸ್ವಲ್ಪ ಫಾಸ್ಟ್ ಆಗಿ ಬರಿಬಹುದು. ಆದ್ರೆ ಕನ್ನಡ ನಮ್ಗೆ ಇನ್ನೊಂದೇನಂತಂದ್ರೆ ಅಭ್ಯಾಸ ತಪ್ಪೋಗಿರುತ್ತೆ. ಹಂಗಾಗಿ ನಾವು ಬರ್ದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಮಾಡ್ಕೋಬೇಕು, ಸ್ಪೀಡ್ ಇಂಪ್ರೂವ್ ಮಾಡ್ಕೋಬೇಕು. ಮತ್ತೆ ಅದೇ ತರ ಹ್ಯಾಂಡ್ ರೈಟಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ವ್ಯಾಲ್ಯೂಯೇಟರ್ಸು ನನಗೂ ಗೊತ್ತಿರೋ ಪ್ರಕಾರ
ಕೆಲವು ವ್ಯಾಲ್ಯೂಯೇಟರ್ಸ್ ಏನ್ ಮಾಡ್ತಾರೆ, ಹ್ಯಾಂಡ್ ರೈಟಿಂಗ್ನು ಕೂಡ ಇಂಪಾರ್ಟೆನ್ಸ್ ಆಗಿ ತಗೋತಾರೆ. ಸೊ ಹಂಗಾಗಿ ಹ್ಯಾಂಡ್ ರೈಟಿಂಗ್ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗ ನೀವು ಕೇಳ್ಬೋದು, ಇವಾಗ ಕಾಗೆ ಹಿಂಗ್ ಬರಿತೀವಿ ನಾವು, ಹಿಂಗ್ ಕೊಡ್ತೀವಲ್ಲ, ಬೇಕಾದ್ರೆ ನಾವು ಕೊಂಬನ್ನ ಮಿಸ್ ಮಾಡಿದ್ರು ಪರವಾಗಿಲ್ಲ, ಅಕ್ಷರ ಸ್ಪಷ್ಟವಾಗಿರ್ಬೇಕು. ಕಾ ಅಂತ ಹಿಂಗ್ ಬರಿತೀವಿ, ಹಿಂಗೆ ಕೊನೆಯಲ್ಲಿ ಹಿಂಗ್ ಕೊಂಬ್ ಬರಿತೀವಲ್ಲ, ಹಿಂಗ್ ಸ್ಟ್ರೈಟ್ ಬರೋದ್ರು ಅಕ್ಷರ ಸ್ಪಷ್ಟವಾಗಿ ಹ್ಯಾಂಡ್ ರೈಟಿಂಗ್ ಅರ್ಥ ಆಗೋ ತರ ಇದ್ರೆ ಮಾರ್ಕ್ಸು ಆರಾಮಾಗಿ ಬರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸ್ಬೇಕು. ಸೊ ನಾನಿವಾಗ ಒಂದು ಕ್ವಶನ್ ರೆಫರೆನ್ಸ್ ಹೇಗೆ ಬರಿಬೇಕು ಅಂತ ಹೇಳಿದೆ. ಸೊ ಅದೇ ತರ ಉಳಿದ ಕ್ವಶನ್ಸ್ಗಳು ತುಂಬಾ ಇದಾವೆ. ಆ ಕ್ವಶನ್ಸ್ ತಗೊಂಡು ನೀವು ಹೇಗ್ ಬರೀತೀರಾ, ನೀವೇ ಒಂದು ಪ್ರಾಕ್ಟೀಸ್ ಮಾಡಿ, ಹೇಗ್ ಬರಿಬೋದು ಅಂತ ನೀವೇ ನೋಡಿ, ನಿಮ್ಗೆ ಗೊತ್ತಿರೋ ಹತ್ರ ವ್ಯಾಲ್ಯೂಯೇಟ್ ಮಾಡಿಸಿ, ಆ ಥರ ಮಾಡ್ಕೊಂಡ್ರೆ ಹೇಳ್ದಂಗೆ ನಿಮಗೂ ಉತ್ತಮ ಆಗುತ್ತೆ. ಸೊ ಸದ್ಯಕ್ಕೆ ಶೂದ್ರ ತಪಸ್ವಿ ಇಷ್ಟು ಸಾಕು ಅನ್ಕೋತೀನಿ. ಬೇರೆ ಏನಾದರೂ ಕ್ವಶನ್ ಆನ್ಸರ್ಸ್ ಮೇಲೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.